ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಆಯನೂರು ಮಂಜುನಾಥ್ ವಿರುದ್ಧ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಮಧು ಬಂಗಾರಪ್ಪ ಬಸ್ ನಿಲ್ದಾಣದಲ್ಲಿ ಆಯನೂರು ಜ್ಯೋತಿಷ್ಯ ಹೇಳಬೇಕಿತ್ತು ಅಂತ ವ್ಯಂಗ್ಯ ಮಾಡಿದ್ದಾರೆ. ಗೀತಾ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುವುದು ಸರಿಯಲ್ಲ ಎಂದ ಅವರು ಕುಮಾರ್ ಬಂಗಾರಪ್ಪ ಹತಾಶರಾಗಿ ಮಾತನಾಡ್ತಾ ಇದ್ದಾರೆ. ಶಿವಣ್ಣನ ಬಗ್ಗೆ ಹಗುರವಾದ ಮಾತುಗಳು ಬೇಡ ಎಂದಿದ್ದಾರೆ. ಹೇಳಿಕೆಗಳಿಗೆ ಸಹಜ ಏನಂತ ಹೇಳಿದ್ರೆ ಆಯನೂರು ಮಂಜುನಾಥ್ ಅವರು ಒಂದು ಹೇಳಿದರು ಏನಂತ, ಒಂದು 12ನೇ ತಾರೀಕು 13ನೇ ತಾರೀಕು ವೇದಿಕೆ ಸಜ್ಜಾಗ್ಬಿಟ್ಟಿದೆ, 17ನೇ ತಾರೀಕು ಡೆಲಿವರಿ ಆಗಿಬಿಟ್ಟಿದೆ ಅಂತ ಹೇಳಿ. ಯಾಕೆ ಇವ್ರು ಡಾಕ್ಟರ್ ಕೆಲಸ ಮಾಡ್ತಾ ಇದ್ರು ಅಂತ ಮುಂಚೆ ಹೇಳ್ತಾ ಇದ್ರು. ಬಂಗಾರಪ್ಪಾಜಿಯವ್ರ ಭವಿಷ್ಯವನ್ನು ಹೇಳ್ತಾ ಇದ್ರು. ನಾನು ಬಂಗಾರಪ್ಪಾಜಿಯವ್ರ ಭವಿಷ್ಯ ಸಮಾಜವಾದಿ ಪಕ್ಷದಲ್ಲಿದ್ದಾಗ ಅವರು ಕಾಂಗ್ರೆಸ್ಸಿಂದ ನಾನು ಭವಿಷ್ಯ ನೋಡ್ತಾ ಇದ್ದೀನಿ, ಬಂಗಾರಪ್ಪಾಜಿಯವರು ಸೋಲ್ತಾರೆ. ಯಾಕೆಂದ್ರೆ ಕುಮಾರ್ ಬಂಗಾರಪ್ಪನು 3rd ಪ್ಲೇಸ್ ಕೊಟ್ಟಿದ್ರು ನಮ್ಮ ಅಪ್ಪಂಗೆ, ಅಂದರೆ ಸ್ಟೇಟ್ಮೆಂಟ್ಸಲ್ಲಿ ಮಾತ್ರ. ಆದರೆ ಬಂಗಾರಪ್ಪಾಜಿಯವರು ಯಾವ ಪ್ಲೇಸ್ ಶಿವಮೊಗ್ಗ ಜಿಲ್ಲೆ ಕೊಟ್ಟರು ಗೊತ್ತಿದೆ. ಅದಕ್ಕೆ ಆಯನೂರು ಮಂಜುನಾಥ್ ಅವ್ರು ಏನಾದ್ರು ನಿಜವಾಗ್ಲೂ ಆ ಥರ ಅಷ್ಟೊಂದು ಭವಿಷ್ಯ ಹೇಳ್ತಕ್ಕಂಥ ಆಸೆ ಏನಾದ್ರು ಇದ್ರೆ ಒಂದು ಯಾವ್ದಾದ್ರು ಬಸ್ ಸ್ಟ್ಯಾಂಡಲ್ಲಿ ಇದ್ರೆ ಒಳ್ಳೆ ವ್ಯಾಪಾರ ಆಗ್ಬೋದು, ಅದನ್ನು ಮಾಡೋದು ಒಳ್ಳೇದು. ಅದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅನಿಸಿಕೆ. ಡೆಲಿವರಿ ಮಾಡ್ತಾರೆ, ಭವಿಷ್ಯ ಹೇಳ್ತಾರೆ, ಕ್ಯಾಕರ್ಸ್ ಹೋಗಿತಾರೆ KJP ಮಾಡಿದಾಗ ಒಂದೇ ಸತಿಗೆ ಅಪ್ಕೊಂಡ್ಬಿಡ್ತಾರೆ. ಇದನ್ನ ಸೂಕ್ಷ್ಮವಾಗಿ ಶಿವಮೊಗ್ಗ ಜಿಲ್ಲೆ ಜನರು ನೋಡ್ತಾ ಇದ್ದಾರೆ. ಭ್ರಷ್ಟಾಚಾರದ ಹಣೆಪಟ್ಟ ಹಿಡ್ಕೊಂಡು ಅವರು ಯಾವ ರೀತಿ ಇವತ್ತು ನಿಜವಾಗ್ಲೂ ಒಂದು ಸರ್ಪ್ರೈಸಿಂಗ್ ಏನಂತ ಹೇಳಿದ್ರೆ, ಹೋಗಿ ಜನರಿಗೆ ವಿಶ್ವಾಸವನ್ನು ತಗೊಳ್ತಕ್ಕಂಥದ್ದು ಅರ್ಹತೆ ಇದೆಯಾ ಇವತ್ತು BJP ಅವರಿಗೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಅಪಾದನೆಗಳನ್ನ ಇನ್ನೂ ಹೊಸಮುಖಗಳಿಗೆ ಹಂಗೆ ಪಟ್ಟಿ ಲೆಕ್ಕ ಇಟ್ಟುಬಿಟ್ಟಿದ್ದಾರೆ. ಯಾಕೆ ಇವ್ರ ಪಟ್ಟಿ ಬಿಚ್ಚಿಟ್ರೆ ಎಷ್ಟಾಗುತ್ತೆ?